ಟ್ರಾವೆಲರ್ ಮತ್ತು ಕಾರು ಮುಖಾಮುಖಿ ಡಿಕ್ಕಿಯಾಗಿ 4ವರಿಗೆ ಗಂಭೀರ ಗಾಯವಾಗಿದೆ. ಕಾರು ಚಾಲಕ ಚಿಂತಾಜನಕ ಸ್ಥಿತಿಯಲ್ಲಿದ್ದಾನೆ. ಟಿಟಿಯಲ್ಲಿದ್ದಂತಹ 3ವರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ಪರಪ್ಪನ ಅಗ್ರಹಾರ ಮತ್ತು ಕಸವನಹಳ್ಳಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಟಿಟಿ ಮತ್ತೆ ಸರ್ಜಾಪುರ ಕಡೆಗೆ ಕಾರು ತೆರಳುತ್ತಾ ಇತ್ತು. ಕಾನ್ಫಿಡೆಂಟ್ ಫೀನಿಕ್ಸ್ ಅಪಾರ್ಟ್ಮೆಂಟ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಸಿನಿಮೀಯ ರೀತಿಯಲ್ಲಿ ಟಿಟಿ ಪಲ್ಟಿ ಹೊಡೆದಿದ್ದು 2 ವಾಹನ ಕೂಡ ಜಖಂಗೊಂಡಿದೆ. ಎಚ್ಎಸ್ಆರ್ ಸಂಚಾರಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಈಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ನಜ್ಜುಗುಜ್ಜಾಗಿ ಕಾಣಿಸ್ತಾ ಇರುವಂತಹ ಕಾರು ಮತ್ತೆ ಟಿಟಿ ನಿಜಕ್ಕೂ ಕೂಡ ಭೀಕರ ಅಪಘಾತ ಇವತ್ತು ಸಂಭವಿಸಿರುವುದು. ಬೆಳಗಿನ ಜಾವ ಟೆಂಪೋ ಟ್ರಾವೆಲರ್ ಮತ್ತೆ ಕಾರು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ 4ವರಿಗೆ ಗಂಭೀರ ಗಾಯವಾಗಿದ್ದು ಕಾರು ಚಾಲಕನ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗಿದೆ. ಇನ್ನು ಟಿಟಿಯಲ್ಲಿದ್ದಂತಹ 3ವರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆ ನೀಡೋದಕ್ಕೆ ದಾಖಲಿಸಲಾಗಿದೆ. ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ಸಂಭವಿಸಿರುವಂತಹ ಅಪಘಾತ ಇದು. ಪರಪ್ಪನ ಅಗ್ರಹಾರ ಮತ್ತೆ ಕಸವನಹಳ್ಳಿ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಟಿಟಿ ಹಾಗೆ ಸರ್ಜಾಪುರ ಕಡೆಗೆ ಕಾರು ತೆರಳುತ್ತಾ ಇತ್ತು. ಕಾನ್ಫಿಡೆಂಟ್ ಫೀನಿಕ್ಸ್ ಅಪಾರ್ಟ್ಮೆಂಟ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಸಿನಿಮೀಯ ರೀತಿಯಲ್ಲಿ ಟಿಟಿ ಪಲ್ಟಿ ಹೊಡೆದು 2 ವಾಹನ ಕೂಡ ಜಖಂಗೊಂಡಿದೆ. ಎಚ್ಎಸ್ಆರ್ ಸಂಚಾರಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಹೇಗಾಯ್ತು ಈ ದುರ್ಘಟನೆ ಮತ್ತೆ ಚಾಲಕನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇತ್ತು, ಏನ್ ಹೇಳ್ತಾ ಇದ್ದಾರೆ ವೈದ್ಯರು? ಎಸ್ ಸುಕನ್ಯಾ, ಏನು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಮತ್ತು ಏನಪ್ಪ ಸರ್ಜಾಪುರ ಕಡೆಯಿಂದ ಬರ್ತಿದಂತ ಒಂದು ಟಿಟಿ ಹಾಗೂ ಕಾರು ಇಟಿಎಸ್ ಕಾರು 2 ಮುಖಾಮುಖಿ ಡಿಕ್ಕಿ ಆಗ್ತದೆ. ಡಿಕ್ಕಾದ ಪರಿಣಾಮ ಏನು ಭೀಕರವಾದ ಒಂದು ಅಪಘಾತ ನಡೆಯುತ್ತೆ. ಆ ಅಪಘಾತದಲ್ಲಿ ಟಿಟಿಯಲ್ಲಿ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಇನ್ನಿಬ್ಬರು ಎಂಪ್ಲಾಯೀಸ್ ಸೇರಿ ಒಟ್ಟು 3ವರಿಗೆ ಏನು ಗಂಭೀರ ಗಾಯ ಆಗುತ್ತೆ. ಜೊತೆಗೆ ಕಾರು ಚಾಲಕನಿಗೆ ಹೆಚ್ಚಿನ ಗಾಯ ಆಗೋದು ಜೊತೆಗೆ ಆತನ ಏನು ದೇಹದ ಬಲಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿರುತ್ತದೆ. ಹಾಗಾಗಿ ಸ್ಥಳೀಯ ಆಸ್ಪತ್ರೆಗೆ ಆತನ್ನು ಕೂಡ ದಾಖಲಿಸಿ ಈಗಾಗಲೇ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಒಂದು ಚಿಕಿತ್ಸೆನ ಕೊಡಿಸ್ತಿರುವಂತದ್ದು. ಜೊತೆಗೆ ಏನು 4 ಗಂಟೆ ಸುಮಾರಿಗೆ ಏನು ನಸುಕಿನ ಜಾವದಲ್ಲಿ 2 ವಾಹನಗಳು ಅತಿ ವೇಗವಾಗಿ ಬರ್ತಿರ್ತವೆ. ಹೀಗಾಗಿ ಮುಖಾಮುಖಿಯಾಗಿ ಡಿಕ್ಕಿಯಾದ ಪರಿಣಾಮ ಒಂದು ಭೀಕರವಾದ ಒಂದು ಅಪಘಾತ ನಡೆದಿರುವಂತದ್ದು. ಸುಕನ್ಯಾ, ಧನ್ಯವಾದ ಪ್ರಜ್ವಲ್.